ಜಮಖಂಡಿ ನಗರದಲ್ಲಿ ಅವಿವಾಹಿತವಾಗಿ ನಡೀತಾ ಇದೆ ಮರಳು ಮಾಫಿಯಾ. ಮರಳು ಮಾಫಿಯಾಗೆ ಯಾರು ಕೂಡ ಕಡಿವಾಣ ಹಾಕ್ಲಿಕ್ಕೆ ತಯಾರಿಲ್ಲ. ಭಾರಿ ಭಾರಿ ವಾಹನಗಳಲ್ಲಿ ಓವರ್ಲೋಡ್ ಮಾಡಿಕೊಂಡು ಜಮಖಂಡಿ ನಗರಕ್ಕೆ ಉಸುಕನ್ನ ತರಲಾಗುತ್ತೆ. ನಗರದ ಹಲವಾರು ಭಾಗಗಳಲ್ಲಿ ಉಸುಕಿನ ಪಾಯಿಂಟ್ಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಯಾರ ಭಯವಿಲ್ಲದೆ ಅಕ್ರಮ ಮರಳು ದಂಧೆ ಇವರು ಎಗ್ಗಿಲ್ಲದೆ ನಡೆಸುತ್ತಿದ್ದಾರೆ. ಓವರ್ಲೋಡ್ ಇದ್ರೂ ಚಿಂತೆ ಇಲ್ಲ. ಭಾರಿ ವಾಹನಗಳಲ್ಲಿ ಬೇರೆ ಬೇರೆ ತಾಲೂಕಿನಿಂದ ಮರಳು ತಂದರೂ ಯಾರು ಹೇಳವರಿಲ್ಲ, ಕೇಳವರಿಲ್ಲ. ಓವರ್ಲೋಡ್ ಇದ್ದರೂ ಕ್ರಮ ಜರುಗಿಸದ RTO ಸೇರಿದಂತೆ ಬೇರೆ ಬೇರೆ ಅಧಿಕಾರಿಗಳು. ಆಶ್ಚರ್ಯಕರ ಸಂಗತಿ ಏನೆಂದರೆ ಈ ದಂಧೆ ನಡೆಸಲು ಇವರ ಹತ್ತಿರ ಯಾವುದೇ ಪರವಾನಿಗೆ ಇಲ್ಲ. ಮಾನ್ಯ ತಹಸೀಲ್ದಾರ್ ಸಾಹೇಬರು ಏನು ಮಾಡ್ತಿದ್ದಾರೋ ನಮಗಂತೂ ಗೊತ್ತಿಲ್ಲ. ಜಮಖಂಡಿ ನಗರದ ವಿವಿಧ ಬಡಾವಣೆಗಳಲ್ಲಿ ವಿವಿಧ ಭಾಗಗಳಲ್ಲಿ ಇಂತಹ ಉಸುಕಿನ ಪಾಯಿಂಟ್ಗಳು ತಲೆ ಎತ್ತಿವೆ. ಕೇವಲ ಉಸುಕು ಮಾತ್ರ ಅಲ್ಲ, ಗುಡ್ಡವನ್ನ ಅಡ್ಡಿ ಕಲ್ಲು ಮಣ್ಣು ತೆಗೆಯಲಾಗುತ್ತಿದೆ. ಅದರೊಂದಿಗೆ ಇಟ್ಟಿಗೆ ಸೇರಿದಂತೆ ಕಡಿ ಮತ್ತು ಇನ್ನಿತರ ಭಾರಿ ಪ್ರಮಾಣದ ಎಲ್ಲ ಸರಕುಗಳನ್ನ ಇಲ್ಲಿ ರಾಜಾರೋಷವಾಗಿ ಮಾರಾಟ ಮಾಡಲಾಗುತ್ತಿದೆ. ಏನಿವರ ಟ್ರ್ಯಾಕ್ಟರ್ಗಳು, ಏನಿವರ ಟಿಪ್ಪರ್ಗಳು, ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಇಲ್ಲಿ ನಿರ್ಮಾಣ ಮಾಡಿಕೊಂಡಿದ್ದಾರೆ. ರಸ್ತೆ ಬದಿಗೆ ಇವರ ವ್ಯಾಪಾರ ವಹಿವಾಟ. ಕಾಲನಿಗಳಲ್ಲಿ ಜನರಿಗೆ ಎಷ್ಟು ತೊಂದರೆ ಆದ್ರೂ ಇವರಿಗೆ ಚಿಂತೆ ಇಲ್ಲ. ತಮ್ಮ ಕಾರುಬಾರನ್ನ, ಅಕ್ರಮ ದಂಧೆಯನ್ನ ರಾಜಾರೋಷವಾಗಿ ಮಾಡುತ್ತಿದ್ದಾರೆ. ಇವರ ಇಂಚಿಂಚು ಕಹಾನಿಯನ್ನ ಸಂಘರ್ಷ ನ್ಯೂಸ್ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಪ್ರಸಾರ ಮಾಡಲಿದೆ.